ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ನು ಲೀಡ್ರೇ ಅಲ್ಲ. ಕರ್ನಾಟಕ ಸರ್ಕಾರದಲ್ಲಿ ನಾನು ಒಬ್ಬ ಶಾಸಕನಾಗಿದ್ದೀನಿ ಅನ್ನೋದು ಪರಿಜ್ಞಾನ ಅವನಿಗಿಲ್ಲ. ಅವನೊಬ್ಬ ಹುಚ್ಚ. ಅವನ ಬಗ್ಗೆ ನಾವು ಮಾತಾಡೋಕೆ ಹೋದರೆ ನಮಗೆ ಅವಮಾನ ಆಗುತ್ತೆ. ಸದನದಲ್ಲಿ ಕುತ್ಕೊಂಡು ಏಗ್ತಾ ಇದೆಯಾ ಅವನಿಗೆ? ಅದಕ್ಕೆ ತೂಕ ಅಂತ ಏನಂತ ಗೊತ್ತಾ ಅವನಿಗೆ? ಫಸ್ಟು ಅವ್ನು ಶಾಸಕ ಅಂತ ಹೇಳೋಕ್ಕೆ ನನ್ನ ಬಾಯಲ್ಲಿ ಬರೋದೇ ಇಲ್ಲ. ಸೇವೆ ಮಾಡೋ ಏಗ್ತಾ ಹೇಳ್ದಿರ ಅವನೇ ರಾಜ ನಾನೇ ಇದು ಅಂದರೆ ಮಾತಾಡೋದು ತುಂಬ ವರ್ಸ್ಟ್ ಸರ್. ಅದು ಹೇಳ್ದಂಗೆ ನೀನು ಟ್ಯೂಷನ್ ಮಾಡಿಲ್ಲ ಅಂದರೆ ಇವಾಗ ಹೊಡಿತೀನಿ ನೋಡಿ, ಇವಾಗ ಆ ಥರ ಮಾತಾಡ್ತಾರೆ. ಪ್ರದೀಪ್ ಈಶ್ವರ್ ಅವನೇನಿದ್ರು ಬರೀ ಏನಿದ್ರು ಒಬ್ಬ ನಾಯಿ ಹಿಡ್ಕೊಂಡು ಹೋಗೋಕ್ಕೆ ಅಂತ ಬಿಡ್ತಾರಲ್ಲ, ಆ ಥರ ಆಗಿದ್ದಾನೆ ಈಗ. ಹಿಡ್ಕೊಂಡು ಹೋಗೋ ನಾಯಿ ಅಂದರೆ ಹಂಗೆ ಹಿಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಅವ್ನು ಪ್ರದೀಪ್ ಈಶ್ವರ್ದು ಅಷ್ಟೇ ಸರ್. ಅವ್ರಿಗೆ ಏನು ಮಾತಾಡ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಅದೇ ಹೇಳ್ತಲ್ವ, ಲೂಸ್ ವೆಂಕಟ್ ಅಲ್ಲ, ಅವ್ನು ಹೇಳಲೇಬಾರ್ದು, ಅದು ಬೇರೆ ಭಾಷೆ ಬರುತ್ತೆ. ಪ್ರದೀಪ್ ಈಶ್ವರ್ ಪಿಕ್ಚರ್ ಡೈಲಾಗ್ಗಳು ಹೊಡೆದು ಅಲ್ಲಿ ರಾಜಕಾರಣ ಮಾಡೋಕ್ಕೆ ಹೋಗವನು ಬಳ್ಳಾಪುರದಲ್ಲಿ. ಅವನು ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ನು ಲೀಡ್ರೇ ಅಲ್ಲ. ಅವನು ನಮ್ಮ ಚಿತ್ರನಟ ಒಬ್ಬ ಇದ್ದ ಮೆಂಟಲ್ ಹುಚ್ಚ ವೆಂಕಟ್ ಅಂತ ಆಗಿರಾಕಿ ಅವನು. ಅವನು ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ, ನಾನು ಯಾವ ಜವಾಬ್ದಾರಿ ಇದ್ದೀನಿ, ನಾನು ಗೌರವಾನ್ವಿತವಾಗಿ ನನ್ನ ವಿಧಾನಸಭೆಗೆ ಕಳಿಸಿದ್ದಾರೆ ಜನ. ಕರ್ನಾಟಕ ಸರ್ಕಾರದಲ್ಲಿ ನಾನು ಒಬ್ಬ ಶಾಸಕನಾಗಿದ್ದೀನಿ ಅನ್ನೋದು ಪರಿಜ್ಞಾನ ಅವನಿಗಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದರೆ. ಅವನೊಬ್ಬ ಹುಚ್ಚ. ಅವನ ಬಗ್ಗೆ ನಾವು ಮಾತಾಡೋಕೆ ಹೋದರೆ ನಮಗೆ ಅವಮಾನ ಆಗುತ್ತೆ. ನಾನು ಒಂದು ಶಾಸಕ ಅಂತ ಯಾವ ಗ್ಯಾಪಲ್ಲಿ ನಾನು ಒಪ್ಪಕ್ಕೆ ರೆಡಿ ಇಲ್ಲ. ಅರ್ಥ ಆಯ್ತಾ? ಆ ಹುಚ್ಚ ವೆಂಕಟ್ ಅವನೇ ಪಿಕ್ಚರ್ ಏಮ್ರಾ ಬುಜ್ಜಿಗ ಇಟ್ಲ್ರ ಅಂತ ಈ ಥರ ಎಲ್ಲ ಹೊಡ್ಕೊಂಡು ಡೈಲಾಕು ಮೆಂಟಲ್ ಥರ ಆಡ್ತಾನೆ ಅವನು. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ರಬೀಶ್. ಅವನು ಒಬ್ಬ ಶಾಸಕನ ಗೌರವ ಇದೆಯಾ? ಶಾಸಕನ ಬಾಡಿ ಲ್ಯಾಂಗ್ವೇಜ್ ಇದೆಯಾ ಅವನಿಗೆ? ಶಾಸಕರಂದ್ರೆ ಏನು? ಸೌಧದಲ್ಲಿ ಕುತ್ಕೊಂಡು ಬಡವ್ರದ್ದು, ರೈತರದ್ದು, ಕಾರ್ಮಿಕರದ್ದು, ಅನೇಕ ವಿದ್ಯಾರ್ಥಿಗಳು, ವರ್ತಕರದ್ದು ಸಮಸ್ಯೆ, ನೀರಾವರಿ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಂಥ ಸದನದಲ್ಲಿ ಕುತ್ಕೊಂಡು ಏಗ್ತಾ ಇದೆಯಾ ಅವನಿಗೆ? ಅದಕ್ಕೆ ತೂಕ ಅಂತ ಏನಂತ ಗೊತ್ತಾ ಅವನಿಗೆ? ಫಸ್ಟು ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಒಬ್ಬ ಶಾಸಕನಾಗಿ ಅವನು ಅನ್ಲಾಯಕ್ ಅವನು ಶಾಸಕ ಅಂತ ಹೇಳಕ್ಕೆ ನನ್ನ ಬಾಯಲ್ಲಿ ಬರೋದೇ ಇಲ್ಲ. ಅವನೊಬ್ಬ ವೇಸ್ಟ್ ನನ್ನ ಮಗ ಅಂತ ಹೇಳ್ತೀನಿ ನಾನು. ಏಕವಚನದಲ್ಲೇ ಬೈತೀನಿ ಅವನು. ಅಂದರೆ ಈಗ ಈ ರಾಜಕೀಯ ಕಾರ್ಯಕ್ರಮಗಳು ಆಗ್ಬಿಡ್ತಾ ಅಂತ ವೇದಿಕೆಗಳು ಸರ್? ನೋಡಿ ಸರ್, ಯಾವುದೇ ಪಾರ್ಟಿ ಆದರೆ ಸರ್ಕಾರಿ ಕೆಲಸ ಸರ್ಕಾರದ ಕೆಲಸದ ಥರ ಮಾಡಬೇಕು. ಯಾರದೇ ಒಬ್ಬರದ್ದು ಸರ್ಕಾರ ಅಲ್ಲ, ಕರ್ನಾಟಕ ಸರ್ಕಾರ ಇದು. ಯಾರ್ದೋ ಒಬ್ಬರದ್ದು ರಾಜ್ಯ ಅಲ್ಲ ಇದು, ಕರ್ನಾಟಕ ಜನತೆಯ ರಾಜ್ಯ. ಪ್ರಜಾಪ್ರಭುತ್ವ ಸರ್ ಇದು. ಯಾರ್ದೋ ಒಬ್ಬರಿಗಾಗಿ ಏನು ಮಾಡೋಕ್ಕಾಗೋದಿಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನಾವು ಪ್ರಜೆಗಳಿಂದ ಆಯ್ಕೆ ಆಗಿರೋರು. ಪ್ರಜೆಗಳು ನಿಮಗೆ 5 ವರ್ಷ ನಿಮಗೆ ಆಡಳಿತಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆ ಪ್ರಜೆಗಳ ಸೇವೆ ಮಾಡಿ ಅವ್ರನ್ನ ತೃಪ್ತಿಪಡಿಸುವ ಕೆಲಸ ನೀವು ಮಾಡಬೇಕು. ಯಾಕಂದರೆ ಪ್ರಜಾ ರಾಜ್ಯದಲ್ಲಿ ಅವ್ರ ಹಕ್ಕನ್ನು ನೀವು ಪಡೆದು ನೀವು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ. ಆ ಸೇವೆ ಮಾಡೋ ಏಗ್ತಾ ಹೇಳ್ದಿರ ಅವನೇ ರಾಜ ನಾನೇ ಇದು ಅಂದರೆ ಏನು ಅರ್ಥ? ಬೂತಿಂದ ರಾಜರ ಮಕ್ಕಳೇ ರಾಜರಾಗಬಾರ್ದು, ಪ್ರಜೆಗಳಿಂದ ರಾಜರಾಗಿ ಆಯ್ಕೆ ಆಗಬೇಕಂತಾನೆ ಪ್ರಜಾಪ್ರಭುತ್ವ ಸ್ಥಾಪನೆ ಆಗಿರೋದು. ಆ ಒಂದು ಸಾಮಾನ್ಯ ಜ್ಞಾನ ಇಲ್ಲ ಅಂದಮೇಲೆ ಅವ್ರಿಗೇನಂತ ಹೇಳೋಣ ನಾವು? ಮಿಸ್ಟೇಕ್ ಆಗೋಯ್ತು. ಸಿದ್ದು ಸರ್ಕಾರ ನಮ್ಮ ಸರ್ಕಾರ ಅಂದರೆ ರೌಡಿಸಮ್ ಸರ್ ಇದು? ಸರ್ ಹೇಳ್ತಾ ಇದ್ದಿಲ್ಲ, ಈ ತುಕಾಲತ್ ದೌಲತ್ಗಳೆಲ್ಲ ನಡೆಯೋದಿಲ್ಲ ಇಲ್ಲಿ. ಇದು ರಾಜ್ಯದ ಒಬ್ಬ ಸಚಿವನಾಗಿ, ರಾಜ್ಯದ ಒಬ್ಬ ಶಾಸಕರಾಗಿ ನಡ್ಕೊಬೇಕೇ ಬಿಟ್ಟರೆ ನಂದು ನಾನು ಅನ್ನೋದು ಬರಬಾರ್ದು. ನಮ್ಮ ರಾಜ್ಯದ ನನ್ನ ರಾಜ್ಯ ಅಂತ ಬರಬೇಕು, ನಾನು ಅಂತ ಬರಬಾರ್ದು. ಅಂದ್ರೆ ಏನು? ಈ ಪಾಯಿಂಟ್ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ನಾನು ಅವಾಗಲೇ ಹೇಳಿಲ್ಲ ಸರ್, ಅವನೊಬ್ಬ ಹುಚ್ಚ ವೆಂಕಟ್ ಥರ ಸರ್ ಅವನು. ಆ ಪಿಕ್ಚರ್ ಡೈಲಾಗ್ ಅದು ಇವು ಹೇಳೋಕ್ಕೆ ಸರಿಯೇ ಹೊರತು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಘನತೆ ಬರೋಂಥ ಕೆಲಸ ಅವನು ಯಾವುದು ಮಾಡೋಕ್ಕೆ ಇಲ್ಲ. ಅವನು ಯಾವುದೋ ಒಂದು ಇದಿಟ್ಕೊಂಡು ಅವನೇ ಅಕಾಡೆಮಿ ಯಾವುದೋ ಪರಿಶ್ರಮ ನೀಟ್ ಅಕಾಡೆಮಿ ಇಟ್ಕೊಂಡು ಆ ಮಕ್ಕಳಿಗೆ ಏನೋ ಡೈಲಾಗ್ ಹೇಳ್ಕೊಂಡು ಅದನ್ನ ಇಟ್ಕೊಂಡು ರಾಜಕಾರಣ ಬಂದ್ಬಿಟ್ಟು ಏನೋ ಅನ್ಎಕ್ಸ್ಪೆಕ್ಟಾಗಿ ನಮ್ಮ ಸುಧಾಕರ್ ಅವ್ರದ್ದು ಸೀಟ್ ಕೊಡಿಸಿದ್ರು. ಇನ್ನೊಬ್ಬ ಸುಧಾಕರ್ ಆಪೋಸಿಟ್ ಗೆದ್ದುಬಿಟ್ಟು ಅವನೇನೋ ರಾಜಕೀಯ ಮಾಡೋಕ್ಕೆ ಹೊಂಟವನೇ ಅಷ್ಟೇ. ಇನ್ನು ಮುಂದಿನ ದಿನಗಳು ಅವ್ನು ಗೆಲ್ಲಲ್ಲ. ಇನ್ನೊಂದು ಸತಿ ಪದ ಇದ್ರೆ ಎಲ್ಲ ಬಿಚ್ಚಿ ಹೇಳ್ಬೇಕಾಗ್ತದೆ. ನಾನು ಸುಮ್ಕೂರೋ ಮಗ ಅಲ್ಲ. ಪ್ರದೀಪ್ ಈಶ್ವರ್ ಬಗ್ಗೆ ಮಾತಾಡಬೇಕಾದ್ರೆ ಆ್ಯಕ್ಚುಲಿ ನಾವು MS ಸೀತಾರಾಮನ್, ನಾವು ಬಲ್ಜಿಗಾಸೇನೆ. ಬಟ್ ಅವ್ರು ಮಾತಾಡೋದು ತುಂಬ ವರ್ಸ್ಟ್ ಸರ್. ಅದು ಈ ಟ್ಯೂಷನ್ ಮಾಸ್ಟರ್ಗಳು ಹೇಳ್ದಂಗೆ ನೀನು ಟ್ಯೂಷನ್ ಮಾಡಿಲ್ಲ ಅಂದರೆ ಇವಾಗ ಹೊಡಿತೀನಿ ನೋಡಿ, ಇವಾಗ ಆ ಥರ ಮಾತಾಡ್ತಾರೆ. ಆ ವಿಧಾನಸಭೆಗೆ ನೋ ಲಾಯಕ್ ಸರ್. ಅದ್ರ ಬದಲು ಕೂಗ್ತಾರಲ್ಲ ಸರ್, ಯಾರು ಎದುರುಗಡೆ ಕೂತ್ಕೊಂಡು ಬರಬೇಕು, ನೀವು ಸಾಹೇಬರು ಬರಬೇಕು ಅಂತ.
ಆ ಥರ ಅವರು ನಮಗೆ ತುಂಬಾ ಕ್ರಿಟಿಕಲ್ ಅವ್ರು ಏನಕ್ಕಾಗಿ ಬಂದಿದ್ದಾರೋ ಗೊತ್ತಿಲ್ಲ ನಮಗೆ. ನನ್ನ ವಿಷಯ ನನ್ನ ಮಕ್ಳು ಗೊತ್ತು, ಅದಕ್ಕೆ ಓಡೋಗ್ಬಿಟ್ರು. ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ. ಪ್ರದೀಪ್ ಈಶ್ವರ್ ಅವನೇನಿದ್ರು ಬರೀ ಏನಿದ್ರು ಒಬ್ಬ ನಾಯಿ ಹಿಡ್ಕೊಂಡು ಹೋಗೋಕ್ಕೆ ಅಂತ ಬಿಡ್ತಾರಲ್ಲ, ಆ ಥರ ಆಗಿದ್ದಾನೆ ಈಗ ಕಾಂಗ್ರೆಸ್ ಇದರಲ್ಲಿ. ಸಿದ್ದರಾಮಯ್ಯ ಅವ್ರು ಹೆಂಗೆ ಹೇಳ್ತಾರೋ ಹಿಡ್ಕೊಂಡು ಹೋಗೋ ನಾಯಿ ಅಂದರೆ ಹಂಗೆ ಹಿಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಅವ್ನು ಪ್ರದೀಪ್ ಈಶ್ವರ್ದು ಅಷ್ಟೇ ಸರ್. ಏನಕ್ಕೆ ಅಂದರೆ ಒಬ್ಬ ಬಲಿಜವಾಗಿ ನಾನೇ ಹೇಳ್ತಾ ಇದ್ದೀನಿ. ನನಗೆ ಅಷ್ಟೊಂದು ಕ್ವಾಲಿಟೀಸ್ ಇದೆಯೇನೋ. ಅದೇ ತಾತಯ್ಯವರ ಜಯಂತಿ, ತಾತಯ್ಯವ್ರ ಜಯಂತಿ, ಕೈವಾರ ತಾತಯ್ಯ ಸರ್, ಅಂದ್ರೆ ಬಹಳ ಅದ್ಭುತವಾಗಿ ನಡಿಬೇಕಾದ ಚೆನ್ನಾಗಿತ್ತು ಸರ್. ಬಟ್ ಅದರಲ್ಲಿ ಒಂದು ಕೊಕ್ಕ ಬಂದಿದೆ ಸರ್. ಅವರು ಪ್ರದೀಪ್ ಈಶ್ವರ್ ಅವ್ರದ್ದು ತುಂಬ ದುರ್ಬಳಕೆ ಸರ್. ಅದು ಅವ್ರಿಗೆ ಏನು ಮಾತಾಡ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಅದೇ ಹೇಳ್ತಲ್ವ, ಲೂಸ್ ವೆಂಕಟ್ ಅಲ್ಲ, ಅವ್ನು ಹೇಳಲೇಬಾರ್ದು, ಅದು ಬೇರೆ ಭಾಷೆ ಬರುತ್ತೆ. ಅದು ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಪ್ರದೀಪ್ ಈಶ್ವರ್ ಅವರು ಏನು ಮಾತಾಡಲೇಬಾರ್ದು ವಿಧಾನಸಭೆಯಲ್ಲಿ. ಅವ್ರನ್ನ ಫಸ್ಟು ಎಲ್ಲ ನಾವು ಡ್ರಾಪ್ ಮಾಡ್ಬಿಟ್ಟು ಎಲ್ಲ ಒಂದು ಸೆಕ್ಯೂರಿಟಿ ಕೆಲಸ ಕಳ್ಸಿದ್ರೆ ಸಾಕು ಅವರು. ಯಾಕಂದ್ರೆ ಪ್ರದೀಪ್ ಈಶ್ವರ್ ಮೈಕ್ ಸಿಕ್ಕರೆ ಸಾಕು, ಪ್ರತಿ ಬಾರಿ ಕೂಡ ಡೈಲಾಗ್ ಹೇಳ್ಕೊಂಡು. ಸರ್ ಅವರು ಟ್ಯೂಷನ್ ಮಾಸ್ಟರ್ ಸರ್, ನಾನೇ ಹೇಳ್ತಲ್ವಾ, ಒಬ್ಬರು ಟ್ಯೂಷನ್ ಮಾಸ್ಟರ್. ಅವರು ಏನೋ ನೋಡಿ ನಾನು 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 ಅಂತಾರೆ. ಏನು ಸರ್ ನಾನು? ಥ್ಯಾಂಕ್ ಯು ಸರ್. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ನಿಮ್ಮ ಆಶೀರ್ವಾದವೇ ನನಗಿರೋದು. ನಿಮ್ಮೆಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತಾಡ್ತಿರೋದು ನಮ್ಮ ಚಿಕ್ಕಬಳ್ಳಾಪುರದ ಡೈಲಾಗ್ ಕಿಂಗ್, ಪರಿಶ್ರಮದ ಪಿತಾಮಹ ಪ್ರದೀಪ್ ಈಶ್ವರ್ ಅವರ ಬಗ್ಗೆ. ಅಪ್ಪಾಜಿ, ಇವರ ಮೈಕೆದುರು ನಿಂತರೆ ಸಾಕು, ಪಕ್ಕ ಸಿನಿಮಾ ಶೂಟಿಂಗ್ ಥರನೇ ಫೀಲ್ ಆಗುತ್ತೆ ಅಲ್ವಾ? ಆದರೆ ಇತ್ತೀಚೆಗೆ ಒಬ್ರು ಸಾರ್ವಜನಿಕರು ಇವ್ರ ಬಗ್ಗೆ ಕೊಟ್ಟಿರೋ ರಿಯಾಕ್ಷನ್ ನೋಡಿದ್ರೆ ಏನಪ್ಪ ಇದು ಹಿಂಗನ್ಬಿಟ್ರಲ್ಲ ಅಂತ ಅನ್ಸುತ್ತೆ. ಬನ್ನಿ ನೋಡೋಣ ಈ ವಿಡಿಯೋದಲ್ಲಿ ಏನಿದೆ ಅಂತ. ವಿಡಿಯೋದಲ್ಲಿರೋ ಅಣ್ಣ ಹೇಳೋ ಪ್ರಕಾರ ಪ್ರದೀಪ್ ಈಶ್ವರ್ ಅವರು ಶಾಸಕಂತರ ಕಾಣೋದೇ ಇಲ್ವಂತೆ. ಅವ್ರಿಗೆ ಹೋಲಿಕೆ ಕೊಟ್ಟಿರೋದು ಯಾರಿಗೆ ಗೊತ್ತಾ? ನಮ್ಮ ಕರಾಟೆ ಕಿಂಗ್ ಇಟ್ಲಾರ ಫೇಮ್ ಹುಚ್ಚ ವೆಂಕಟ್ ಅವರಿಗೆ. ಅವನೊಬ್ಬ ಹುಚ್ಚ, ಅವನಿಗೆ ಶಾಸಕ ಅನ್ನೋ ಮರ್ಯಾದೆನೇ ಇಲ್ಲ ಅಂತ ಅಣ್ಣ ಫುಲ್ ಫೈರ್ ಆಗಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಕೆಲವೊಂದ್ಸಲ ಪ್ರದೀಪ್ ಈಶ್ವರ್ ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಇದು ವಿಧಾನಸೌಧಾನ ಅಥವಾ ಯಾವುದೋ ಬಿಗ್ ಬಾಸ್ ಸ್ಟೇಜಾ ಅನ್ನೋ ಡೌಟ್ ಬರೋದು ಗ್ಯಾರಂಟಿ. ಮೈಕ್ ಸಿಕ್ಕರೆ ಸಾಕು ಯಮರ ಬುಜ್ಜಿಗ ಅಂದುಕೊಂಡು ಡೈಲಾಗ್ ಹೊಡಿತಾರೆ ಅನ್ನೋದು ಸಾರ್ವಜನಿಕರ ದೂರು. ಅಣ್ಣ ಹೇಳ್ತಿರೋದು ಕೇಳಿ, ವಿಧಾನಸೌಧ ಇರೋದು ಬಡವರ, ರೈತರ, ಕಾರ್ಮಿಕರ ಸಮಸ್ಯೆ ಬಗ್ಗೆ ಮಾತಾಡೋಕೆ. ಆದ್ರೆ ನಮ್ಮ ಪುಣ್ಯಾತ್ಮ ಅಲ್ಲಿ ಕೂತ್ಕೊಂಡು ಪಿಕ್ಚರ್ ಡೈಲಾಗ್ ಹೊಡೆದ್ರೆ ಹೆಂಗೆ? ಶಾಸಕ ಅಂದ್ರೆ ಒಂದು ತೂಕ ಇರಬೇಕು, ಒಂದು ಗಾಂಭೀರ್ಯ ಇರಬೇಕು. ಆದ್ರೆ ಇಲ್ಲಿ ಬರೀ ತುಕಾಲಿ ದೌಲತ್ ನಡೀತಿದೆ ಅಂತೆ ಜನರಿಗೆ ಅನ್ನಿಸ್ತಾ ಇದೆ. ನಾನು ಮಿನಿಸ್ಟರು, ನಾನು MLA, ಈ ರಾಜ್ಯ ನಂದು ಅನ್ನೋ ಅಹಂಕಾರ ಇಲ್ಲಿ ನಡೆಯಲ್ಲ ಅಂತ ಅಣ್ಣ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ರಾಜರು, ಶಾಸಕರು ಕೇವಲ ಸೇವಕರು ಅನ್ನೋ ಸಿಂಪಲ್ ಲಾಜಿಕ್ನ ನಮ್ಮ ಡೈಲಾಗ್ ಕಿಂಗ್ ಮರೆತಂತಿದೆ. ಸುಧಾಕರ್ ಅವರನ್ನ ಗೆದ್ದಿರೋದು ಯಾವುದೋ ಒಂದು ಲಕ್ಕಿರಬಹುದು, ಆದ್ರೆ ಮುಂದಿನ ಸಲ ಜನ ಇವರಿಗೆ ಪರಿಶ್ರಮ ಪಡೋಕೆ ಮನೆಗೆ ಕಳಿಸ್ತಾರಾ ಅನ್ನೋದು ಅಣ್ಣನ ಬಿಗ್ ಪ್ರಶ್ನೆ. ಒಟ್ನಲ್ಲಿ ರಾಜಕೀಯ ಅಂದ್ರೆ ಬರೀ ಸೀಟಿ ಹೊಡೆಸ್ಕೊಳ್ಳೋ ಡೈಲಾಗ್ ಅನ್ಕೊಂಡಿರೋರಿಗೆ ಇವತ್ತು ಪಬ್ಲಿಕ್ ಸರಿಯಾಗಿ ಕ್ಲಾಸ್ ತಗೊಂಡಿದೆ. ನಿಮಗೇನನ್ಸುತ್ತೆ? ಪ್ರದೀಪ್ ಈಶ್ವರ್ ಅವರು ನಿಜವಾಗ್ಲೂ ಕೆಲಸ ಮಾಡ್ತಿದ್ದಾರಾ ಅಥವಾ ಬರೀ ಡೈಲಾಗ್ ಹೊಡಿತಿದ್ದಾರಾ? ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಮಜಾವಾದ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.